ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ನಿನ್ ಮುಂದೆ ಹಾವಾದ್ರೆ ಆ ನೆನಪುಗಳೆಲ್ಲ ನಿನಗೆ ಮತ್ತೆ ಬರ್ಬೋದು. ನೀನೇ ಆದಿಶೇಷ, ನೀನೇ ತ್ರಿಶೂಲ್, ನಾನೇ ಶಿವಾನಿ ಅನ್ನೋದು ನಿನಗೆ ಅರ್ಥ ಆಗ್ಬೋದು. ಆ ಪ್ರಯತ್ನನೂ ಮಾಡೇ ಬಿಡ್ತೀನಿ. ಕೆಟ್ಟವಳು ಅಂತ ಗೊತ್ತಾಗೆ ನನ್ನ ಮಗ ಮನೆ ಬಿಟ್ಟು ಹೋಗಿರ್ಬೇಕು. ನಿನ್ನ ವಿಷಯ ಅವನಿಗೇನೋ ಗೊತ್ತಾಗಿರ್ಬೇಕು. ಅದಕ್ಕೆ ನನ್ನ ಮಗ ಸಂಕಟ ತಡೆಯಕ್ಕಾಗದೆ ಮನೆ ಬಿಟ್ಟು ಹೋಗಿದ್ದಾನೆ. ಇನ್ನೂ ಮನೆಗೆ ಬರ್ತಾ ಇಲ್ಲ. ನೀನ್ ಮನೆ ಬಿಟ್ಟು ಹೋದ್ರೆ ಖಂಡಿತ ನನ್ನ ಮಗ ಮನೆಗೆ ಮತ್ತೆ ಬರ್ತಾನೆ. ನೀವಿಬ್ರು ಈ ಮನೇಲಿ ಇರ್ಬಾರ್ದು. ನಡೀರಿ 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 ಆಚೆ. ನೀವಿಬ್ರು ಈ ಮನೇಲಿ ಇರ್ಬಾರ್ದು. ಏನ್ ನಡೀತಾ ಇದೆ ಇಲ್ಲಿ? ಇನ್ನೇನಾಗ್ಬೇಕ್ರಿ? ಎಲ್ರು ಕಣ್ ತಪ್ಸಿ ಇವನನ್ನ ತಪ್ಕೊಂಡು ನಿಂತಿದ್ಲು. ನನ್ ಸೊಸೆಯಾಗಿದ್ಕೊಂಡು ಹೀಗ್ ಮಾಡೋದನ್ನ ನೋಡ್ಕೊಂಡಿರ್ಬೇಕಾ? ಬೇಡ ರೀ, ಎಲ್ಲಾದ್ರೂ ಇವರಿಬ್ರು ಹಾಳಾಗೋಗ್ಲಿ. ಇಲ್ಲಿ ಮಾತ್ರ ಇರೋದು ಬೇಡ. ನೋಡಕ್ ಒಳ್ಳೆ ಒಂಥರ ಇದೆಯಾ? ಕಳ್ಳಂತರ ಚಿನ್ನದ ಬಟ್ಲ ಮೇಲೆ ಕಣ್ಣು ಹಾಕ್ತೀಯ. ದಿಗ್ವಿಜಯ, ಏನ ಅವ್ರಿಬ್ಬರ ಜೊತೆ ಮಾತಾಡ್ತಾ ನಿಂತಿದೀಯಾ? ಮೊದ್ಲು ಅವ್ರನ್ನ ಆಚೆ ದಬ್ಬು. ನನ್ನ ಕಣ್ಣಿಂದ ಅವರಿಬ್ಬರು ನೋಡಕ್ ಆಗ್ತಾ ಇಲ್ಲ. ಇವಳೆಲ್ಲೂ ಹೋಗೋದ್ ಬೇಡ. ಇವಳಿಲ್ಲೇ ಇರಿ. ಪದೇ ಪದೇ ಹೀಗೆ ಎಲ್ಲಾ ವಿಷಯದಲ್ಲಿ ತಲೆ ಹಾಕ್ತಿಯಲ್ಲ, ನಿನಗೇನು ಅರ್ಥ ಆಗೋದಿಲ್ವಾ ಅಥವಾ ಬುದ್ಧಿನೇ ಇಲ್ವಾ? ನಿನಗಿದೆಯಾ? ತ್ರಿಶೂಲು ರೀನಾ ಕಾಣೆ ಆಗಿರೋದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ಏನೋ ಲಿಂಕ್ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ತ್ರಿಶೂಲ್ಗೆ ಇವರೇ ಏನೋ ತೊಂದರೆ ಮಾಡಿರ್ತಾರೆ. ಇವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ತ್ರಿಶೂಲ್ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದೇ ನಮ್ಗೇನು ಗೊತ್ತಾಗತ್ತೆ? ನಾನು ಸೀನಿಯರ್ ಪೊಲೀಸ್ ಆಫೀಸರ್ಗೆ ಫೋನ್ ಮಾಡ್ತೀನಿ. ಅವ್ರು ಬಂದು ಎಲ್ಲ ವಿಚಾರಣೆ ಮಾಡ್ತಾರೆ. ಅಲ್ಲಿವರೆಗೂ ಯಾರು ಮೂಗು ತೋರ್ಸೋದು ಬೇಕಾಗಿಲ್ಲ. ಏನಾಗ್ತಾ ಇದೆ? ಮನೆಯಲ್ಲಿ ಬಂದಿರೋ ನಾಗಿಣಿ ತನ್ನ ಹೋದ ಜನ್ಮದ ಸಂಗಾತಿ ಅಭಯನ ತಪ್ಪಿಕೊಂಡಿದ್ದು ಮನೆಯವ್ರಿಗೆ ವಿಶೇಷ ಅನ್ಸಿರ್ಬೋದು ಅಥವಾ ಅಸಹ್ಯ ಅನ್ಸಿರ್ಬೋದು. ಆದ್ರೆ ಅವಳು ಹುಡುಕೊಂಡು ಬಂದಿರೋದೇ ಆದಿಶೇಷ ಅಂತ ಗೊತ್ತಿರೋ ನನಗೆ ಅದು ಆಘಾತ ಆಗ್ಲಿಲ್ಲ. ಬದಲಿಗೆ ಹೇಗಾದ್ರೂ ಮಾಡಿ ಅವಳ ಕೈಯಿಂದ ನನ್ನ ಮಗ ತ್ರಿಶೂಲ್ನ ಬಚಾವ್ ಮಾಡ್ಬೋದಲ್ಲನೋ ಸಂತೋಷನೇ ಜಾಸ್ತಿ ಇದೆ. ಅಷ್ಟು ಕೆಟ್ಟೋಳ? ಹೋಗಿ ಹೋಗಿ ಕಂಡೋಳ ಜೊತೆ ಸಂತೋಷವಾಗಿದ್ದಾಳ. ಇವಳನ್ನ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಈ ಮನೇಲಿ ಏನೋ ನಡೀತಾ ಇದೆ. ಏನಿವೆಲ್ಲ ದರಿದ್ರ. ಇಲ್ಲಿ ಏನ್ ನಡೀತಾ ಇದೆ ಅಂತ ಸಂಪೂರ್ಣವಾಗಿ ನಿನಗೆ ಅರ್ಥ ಆಗಿದೆ ಅಲ್ಲ? ನಮ್ಮ ಒಪ್ಪಂದದ ಪ್ರಕಾರ ನಾಳೆನೇ ನಾಗಪೌರ್ಣಮಿ. ನಮ್ಮ ಕಡೆಯಿಂದ ಎಲ್ಲ ಸಿದ್ಧತೆನೂ ಆಗಿದೆ. ನಿನ್ನ ಕಡೆಯಿಂದ
ನಮಗೆ ಕಂಪ್ಲೀಟ್ ಕೋಆಪರೇಷನ್ ಬೇಕು ಅಷ್ಟೇ. ನನ್ನ ಸಹಾಯ ಏನು ಬೇಕೋ ಅದನ್ನ ನಾನು ಮಾಡ್ತೀನಿ. ನಿನಗೆ ಬೇಕಾಗಿರೋದು ನಾಗಮಣಿ, ನನಗೆ ಬೇಕಾಗಿರೋದು ಆದಿಶೇಷ. ಆದಿಶೇಷ ಬೇಕು ಅಂತ ಇದ್ದಾಳೆ ಅಂದ್ರೆ ಇವ್ಳಿಗೆ ಆದಿಶೇಷ ಯಾರು ಅಂತ ಗೊತ್ತಾಗಿದ್ಯಾ? ಯಜಮಾನ್ರಿಗೆಲ್ಲ ತಿಳಿದು ಬಿಡ್ತಾ ಇಷ್ಟಕ್ಕೂ ಯಾರು ಆದಿಶೇಷ? ಅಶ್ಯೋ ಪಾಪಿ, ಇಷ್ಟು ದಿವಸ ನನ್ನ ಕಡೆ ಇದ್ದು ಈಗ ಇದ್ದಕ್ಕಿದ್ದಾಗೆ ಅವನ ಕಡೆ ಹೋಗಿದ್ಯಾ? ಅವನೊಬ್ಬ ಮೋಸ್ಕಾರ, ಸುಳ್ಳುಗಾರ, ಕಪಟಿ ಅಂತ ಗೊತ್ತಿದ್ದು ಅವನ ಕಡೆ ಸೇರಿದ್ಯಾ ನೀನು? ಸೇರಿಸ್ಬೇಕು. ಆದಿಶೇಷನ ಮಹಾಶಕ್ತಿನ ನಾಗಮಣಿಗೆ ಸೇರಿಸ್ಬೇಕು. ಸರಿಯಾದ ಸಮಯಕ್ಕೆ ಪೂಜಾ ಸ್ಥಳಕ್ಕೆ ತ್ರಿಶೂಲ್ನ ಕರ್ಕೊಂಡ್ಬರೋ ಜವಾಬ್ದಾರಿ ನಿಂದು. ತ್ರಿಶೂಲ? ಯಜಮಾನ್ರು ತ್ರಿಶೂಲ್ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಅವನ ಬಗ್ಗೆ ಈಗ ಯಾಕೆ ಮಾತು? ಇಷ್ಟಕ್ಕೂ ಅವನೆಲ್ಲಿದ್ದಾನೆ? ನೋಡು, ನಾನು ನನ್ನ ಪ್ರೀತಿ ವಿಚಾರದಲ್ಲಿ ಮಾತ್ರ ಸ್ವಾರ್ಥಿ. ನನ್ನ ಪ್ರೀತಿಗೆ ಯಾರಾದರೂ ಅಡ್ಡ ಬಂದರೆ ಶತ್ರು ಆಗ್ತೀನಿ. ಮಿಕ್ಕಿದ ವಿಚಾರದಲ್ಲೆಲ್ಲ ನಾನು ಒಳ್ಳೆಯವಳೆ. ತ್ರಿಶೂಲ್ನ ಪೂಜಾ ಸ್ಥಳಕ್ಕೆ ಕರ್ಕೊಂಬರೋ ಜವಾಬ್ದಾರಿ ನಂದು. ಆದರೆ ಅಭಯನ ನೀವು ಹೇಗೆ ಕರ್ಕೊಂಬರ್ತೀರಾ? ಅದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ. ಅದಕ್ಕೆ ಎಲ್ಲ ತಯಾರಿ ನಡೆದಿದೆ. ಎಷ್ಟೋ ದಿವಸಗಳ ಮೇಲೆ ನನ್ನ ಕನಸಿಗೆ ಜೀವ ಬರ್ತಿದೆ. ಆಗಿದ್ಮೇಲೆ ಯಾರನ್ನ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕರ್ಕೊಂಡ್ಬರ್ತೀನಿ. ಇನ್ನು ಅಭಯ ಒಂದು ದೊಡ್ಡ ವಿಷಯನ. ಏನೇ ಆಗಿದೆ ನಿನಗೆ? ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ? ಒಳ್ಳೆ ಹೊಟ್ಟೆಲ್ ಹುಟ್ಟಿದ್ರೆ ಇಂಥ ಕೆಟ್ಟ ಬುದ್ಧಿ ಬರಕ್ ಸಾಧ್ಯನಾ? ಅಮ್ಮ, ನಾನೀಗೇನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಶಿವಾನಿ, ಯಾಕೆ ಹೀಗೆ ಮಾಡಿದೆ? ನನ್ನ ಮೊಮ್ಮಗ ಮನೆ ಬಿಟ್ಟು ಹೋಗ್ಲಿ ಅಂತಾನೆ ಕಾಯ್ತಾ ಇದೆಯಾ ನೀನು? ನಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದೋಳ್ ನೀನು. ನನ್ನ ಮಗನಿಗೆ ಇಂಥ ದ್ರೋಹ ಮಾಡಬಾರ್ದಿತ್ತು. ಪಾಪಿ ನೀನು. ಮನೆಗೆ ಮಾರಿ ಆದೆ. ಯಾವನು ನನ್ನ ಮಗನ್ ಹುಡ್ಕೋಕ್ ಬಂದವನ್ ಜೊತೆ ಛೀ, ನನ್ನ ಮಗನ್ನೇ ಮರ್ತು ಬಿಟ್ಟಿಯಲ್ಲೇ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ನಿನಗೆ? ಇಷ್ಟಕ್ಕೂ ಇಂಥ ಬದುಕು ಬೇಕಾ ನಿನಗೆ? ನೋಡಿಮ್ಮ, ದಯವಿಟ್ಟು ಇನ್ನೊಂದೆರಡು ದಿನ ಎಲ್ರೂ ಕಾಯಿರಿ. ಅವಾಗ ನಿಮ್ಗೆ ಸತ್ಯ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸಮಾಧಾನದಿಂದ ಇರಿ. ಮನೆಗೆ ಮನೆಯವ್ರ ಮನಸ್ಸಿಗೆ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ನೀ ಚಳಿ ಕಾಯಿಸ್ಕೊಂಡು ಸಮಾಧಾನ ಹೇಳಕ್ ಬರ್ತಾ ಇದೀಯಾ? ತ್ರಿಶೂಲ್, ಓ, ತ್ರಿಶೂಲ್ ಅಂತ ಇದ್ದಾಳೆ ಇವಳು. ಇವನನ್ನೇ ಮನೆ ಮಗ ಅನ್ಕೊಂಡ್ಬಿಟ್ಟಿದ್ದಾಳೆ. ದೇವ್ರೇ ದೇವ್ರೇ, ಎಂಥ ಕರ್ಮ ತಂದು ನಮ್ಮ ಮನೆಗೆ ಸುರ್ದಿಯಪ್ಪ ನೀನು. ನಿನ್ನನ್ನ ನಮ್ಮ ವಂಶದವರೆಲ್ಲ ದೇವತೆ ಅಂತ ತಿಳ್ಕೊಂಡಿದ್ರಲ್ಲಿ. ಮನೆ ಮಗಳ ತರ ನೋಡ್ಕೊಂಡ್ವಿ. ಆದ್ರೆ ನೀನು ಮಾಡ್ತಾ ಇರೋ ಕೆಲಸ ಏನು? ನಾಚಿಕೆ ಆಗಲ್ವಾ ನಿನಗೆ? ನೀನು ಉದ್ಧಾರ ಆಗಲ್ಲ ಕಣೆ. ಆ ದೇವ್ರು ಖಂಡಿತ ನಿನಗೆ ಒಳ್ಳೇದ್ ಮಾಡಲ್ಲ. ಬರ್ದಿಟ್ಕೋ, 7 ಜನ್ಮಕ್ಕೂ ನಿನ್ ಕರ್ಮನ ಅನುಭವಿಸ್ತೀಯ. ದಮಯಂತಿ, ಜಲ ಸೋಸಿ ನೀರ್ ತರಬೇಕು, ಕುಲ ಸೋಸಿ ಕನ್ಯಾ ತರಬೇಕು ಅಂತ ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ ಕಡೆ.
ಅನಿಷ್ಟದವಳು ಯಾವ ಮುಹೂರ್ತದಲ್ಲಿ ನಮ್ಮ ಮನೇಲಿ ಕಾಲಿಟ್ಲೋ ಏನೋ, ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಇವರಿಬ್ರು ಏನ್ ಮಾತಾಡ್ತಾ ಇದ್ದಾರೆ? ಅಲ್ಲ, ಇಷ್ಟು ದಿವಸ ನನ್ನ ಕಡೆ ಇದ್ದ ಈ ಮಾಯ ಇದ್ದಕ್ಕಿದ್ದ ಹಾಗೆ ಈಗ ನನ್ನ ರೂಪದಲ್ಲಿರೋ ಅವನ ಜೊತೆ ಸೇರಿದಾಳೆ. ಅಂದ್ರೆ ಇವಳ ಉದ್ದೇಶ ಏನಿರಬಹುದು? ಇದು ಅವಳು ಒಂದು ತಂತ್ರನ, ಅಥವಾ ಇಬ್ರು ಸೇರಿ ಬೇರೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರಾ? ಇದೆಲ್ಲ ಸರಿ, ಆದ್ರೆ ಪೂಜೆಗೆ ತ್ರಿಶೂಲ್ನ ಕರೆಸ್ಬೇಕು ಅಂತ ಹೇಳ್ತಿದಾರಲ್ಲ, ಅದರ ಅರ್ಥ ಏನು? ಅಷ್ಟಕ್ಕೂ ತ್ರಿಶೂಲ್ ಎಲ್ಲಿದ್ದಾರೆ ಈಗ? ಯಜಮಾನರು ಮಾಯಾ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಏನು? ಪೂಜೆ ನಡೀತಾ ಇದೆ, ತ್ರಿಶೂಲ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಜಮಾನರು ಯಾವುದೇ ವಿಷಯ ಆದರೂ ನನ್ನ ಹತ್ರ ಮುಚ್ಚಿಡ್ತಾ ಇರಲಿಲ್ಲ. ಈ ವಿಷಯನ ಯಾಕೆ ಮುಚ್ಚಿಟ್ಟಿದ್ದಾರೆ? ತ್ರಿಶೂಲು ಪೂಜೆಗೆ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಇವರಿಬ್ರು. ತ್ರಿಶೂಲ್ ಯಾಕೆ ಬೇಕು? ಇವರಿಬ್ರು ಸೇರ್ಕೊಂಡು ಏನೋ ನಾಟಕ ಮಾಡ್ತಾ ಇದ್ದಾರೆ. ಯಜಮಾನರು ನಾಗಮಣಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರ. ಯಾರನ್ನ ಬೇಕಾದ್ರೂ ಕೊಲ್ಲೋದಕ್ಕೂ ನಾನು ರೆಡಿ. ನನಗೆ ನಾಗಮಣಿ ಬೇಕು ಅಷ್ಟೇ. ನಾನು ಬಯಸಿದ್ದು ನನಗೆ ಸಿಗಬೇಕು ಅಂದ್ರೆ ಒಂದಷ್ಟು ಹೆಣಗಳ ರಾಶಿ ಬೀಳಬೇಕು. ಅದರಲ್ಲಿ ಮೊದಲನೇ ಹೆಣನೇ ಶಿವಾನಿದು. ಹೌದು, ನನ್ನ ದಾರಿಗೆ ಅಡ್ಡ ಆಗಿರೋಳು ಶಿವಾನಿ. ಮೊದಲು ಅವಳನ್ನ ಮುಗಿಸ್ಬೇಕು, ಆಮೇಲೆ ಆ ಮಾಯಾ ಜೊತೆ ಸೇರ್ಕೊಂಡು ಅವನು ಏನು ಪ್ಲಾನ್ ಮಾಡಿದಾನೆ ಅಂತ ತಿಳ್ಕೊಂಡು ಕೊನೆಗೆ ಅವ್ರನ್ನೂ ಮುಗಿಸ್ಬೇಕು. ಹೌದು, ನನ್ನ ದಾರಿಗೆ ಅಡ್ಡ ಆಗಿರೋಳು ಶಿವಾನಿ. ಮೊದಲು ಅವಳು ಕಥೆನ ಮುಗಿಸ್ಬೇಕು. ನಾನು ಬಂದಿದ್ದು ನಾಗಮಣಿಗೋಸ್ಕರ. ಅದು ನನಗೆ ಬೇಕು ಅಷ್ಟೇ. ಅದಕ್ಕೆ ಅಡ್ಡ ಬರೋರು ನನ್ನ ಮನೆಯವರೇ ಆಗಿದ್ರು ನಾನು ಹಿಂಜರಿಯೋನಲ್ಲ. ಯಜಮಾನರು ನೋಡಿದ್ರೆ ಅಲ್ಲಿ ತ್ರಿಶೂಲ್ ವಿಚಾರ ಮಾತಾಡ್ತಾ ಇದ್ದಾರೆ, ಇವನ್ ನೋಡಿದ್ರೆ ಇಲ್ಲಿ ಶಿವಾನಿನ ಸಾಯಿಸ್ಬೇಕು ಅಂತಿದ್ದಾನೆ. ಅಂದ್ರೆ ಇವನ್ ಯಾರೋ ಬೇರೆನೆ. ಇವನಿಂದ ಈ ಮನೆಗೆ ತೊಂದರೆ ಇದೆ, ಶಿವಾನಿಗೆ ತೊಂದರೆ ಇದೆ. ಶಿವಾನಿ ನನ್ನ ಸೊಸೆ, ನನ್ನ ಮಗನ ಹೆಂಡತಿ. ಈಗೇನೋ ಅವಳು ಅಭಯ್ ಜೊತೆ ಕಾಣಿಸ್ಕೊಂಡ್ಲು ಅಂತ ಮನೆಯವರೆಲ್ಲ ಏನೇನೋ ಹೇಳ್ತಾ ಇದ್ದಾರೆ. ಆದರೆ ಅದೆಲ್ಲ ನಿಜ ಅಲ್ಲ. ಎಲ್ಲ ಇವನ್ ಕುಮ್ಮತ್ತು, ಮಸಲತ್ತು. ಇನ್ನು ಇವನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಇವನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಂದ್ರೆ ಇವನನ್ನ ಸಾಯಿಸ್ಬಿಡ್ಬೇಕು. ಅವರೆಲ್ಲ ಯಾಕೆ ಹಾಗೆ ಮಾಡಿದ್ರು? ಅವರೆಲ್ಲ ಬೇರೆ ಯಾರು ಅಲ್ಲ, ನಿನ್ನ ಮನೆಯವರು ಅನ್ನೋದು ನಿನಗೆ ಗೊತ್ತಾಗಿದ್ದಿದ್ರೆ ತುಂಬಾ ಚೆನ್ನಾಗಿರೋದು ತ್ರಿಶೂಲ್. ಅವರೆಲ್ಲ ಅಷ್ಟು ಹೊಡೆದ್ರು, ಬೈದ್ರು, ಗಲಾಟೆ ಮಾಡಿದ್ರು, ಅವಮಾನ ಮಾಡಿದ್ರು. ಆದ್ರೆ ನಾಳೆ ದಿನ ನೀನೇ ತ್ರಿಶೂಲ್ ಅನ್ನೋದು ಅವ್ರಿಗೆ ಗೊತ್ತಾದ್ರೆ ಎಷ್ಟು ಸಂಕಟ ಪಡ್ತಾರೆ ಗೊತ್ತಾ? ನೀನ್ ಒಂದೇ ಒಂದ್ಸಲ ಅವ್ರೆಲ್ಲರೂ ಮುಂದೆ ನಾನೇ ತ್ರಿಶೂಲ್ ಅಂತ ಹೇಳ್ತಿದ್ರೆ ಸಾಕಾಗ್ತಿತ್ತು.
ಆದ್ರೆ ನಿನ್ಗೆ ನೀನ್ ಯಾರು ಅನ್ನೋದೇ ಗೊತ್ತಿಲ್ವಲ್ಲ. ನಮ್ ಕತೆ ಎಲ್ಲ ಹೇಳ್ದೆ, ಪೂರ್ವ ಜನ್ಮದ ಸತ್ಯ ಕೂಡ ನಿನಗ್ ತಿಳಿಸ್ದೆ, ಪ್ರೀತಿಸ್ದೆ, ನಮ್ಮ ಪ್ರೀತಿ ನೆನ್ಪಾಗೋ ಹಾಗೆ ಮಾಡ್ದೆ. ಇಷ್ಟೆಲ್ಲ ಮಾಡಿದ್ರು ನಿನಗೆಲ್ಲ ನೆನ್ಪಾದ್ರು ಆ ಯೋಚನೆಗಳು ನಿನ್ ಮನ್ಸಲ್ಲಿ ಜಾಸ್ತಿ ಹೊತ್ತು ಉಳಿತಾ ಇಲ್ಲ. ಯಾಕೆ ಯಾಕೆ ಹೀಗಾಗ್ತಿದೆ ಹೇಳು ತ್ರಿಶೂಲ್. ನಿನಗೆಲ್ಲ ನೆನ್ಪಾಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ನೀನು ತ್ರಿಶೂಲ್, ನೀನು ಆದಿಶೇಷ, ನಾನು ಶಿವಾನಿ ಅಂತ ನಿನಗೆ ಅರ್ಥ ಆಗ್ಬೇಕು ಅಂದ್ರೆ ನಾನು ಮತ್ತೇನ್ ಮಾಡ್ಬೇಕು ಅಂತ ಹೇಳು. ಹಾ, ನೀನು ತ್ರಿಶೂಲ್ ರೂಪದಲ್ಲಿದ್ದಾಗ ನನ್ನ ಮೇಲೆ ಯಾವಾಗ ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ ಗೊತ್ತಾ? ನಾನು ನಾಗಿಣಿ ಅನ್ನೋ ಸತ್ಯ ನಿನಗೆ ಗೊತ್ತಾದಾಗ. ಆಗ ನೀ ನನ್ನ ಮೇಲೆ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ನನ್ನ ಬಿಟ್ಟು ಹೋಗು ಅಂತೆಲ್ಲ ಹೇಳಿದ್ದೆ. ಈಗ ನಾನು ನಿನ್ ಮುಂದೆ ಹಾವಾದ್ರೆ ಆ ನೆನಪುಗಳೆಲ್ಲ ನಿನಗೆ ಮತ್ತೆ ಬರ್ಬೋದು. ನೀನೇ ಆದಿಶೇಷ, ನೀನೇ ತ್ರಿಶೂಲ್, ನಾನೇ ಶಿವಾನಿ ಅನ್ನೋದು ನಿನಗೆ ಅರ್ಥ ಆಗ್ಬೋದು. ಆ ಪ್ರಯತ್ನನೂ ಮಾಡೇ ಬಿಡ್ತೀನಿ. ಹಾವು ಹಾವು ಭಯ ಬೇಡ ತ್ರಿಶೂಲ್. ನೀನು ಆಗ್ಲೂ ನಾನು ಹಾವಾಗೋದನ್ನ ನೋಡಿ ಹೀಗೆ ಹೆದರ್ಕೊಂಡಿದ್ದೆ. ನಾನು ನೀನ್ ಶಿವಾನಿನ ಬಾ. ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಟ್ಲೀಸ್ಟ್ ನಿನಗಾದ್ರೂ ಸತ್ಯ ಏನು ಅಂತ ಹೇಳಬೇಕಾಗಿತ್ತು. ನಾನು ತಪ್ಪು ಮಾಡಿಬಿಟ್ಟೆ. ಯಜಮಾನ್ರು ತಮ್ಮ ಅಂತ ಮನೆ ಒಳಗೆ ಬಿಟ್ಕೊಂಡಲ್ಲ, ನಾನು ತಪ್ಪು ಮಾಡಿಬಿಟ್ಟೆ. ಏನೋ ಮಾತಾಡ್ತಿದ್ಯಾ? ಯಾರ ಹತ್ರ ಮಾತಾಡ್ತಿದ್ಯಾ? ನಾನು ಕೇಳ್ತಾ ಇರೋದಕ್ಕೆ ನೀನು ಉತ್ತರ ಕೊಡ್ಬೇಕು. ಯಾರು ನೀನು? ಯಾರು ನೀನು? ನೀನು ನಮ್ಮ ಯಜಮಾನರು ತಮ್ಮ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಬಂದು ದಿವಸದಿಂದ ಯಾವುದು ಸರಿ ಇಲ್ಲ. ನಿನ್ ಜೊತೆಲಿದ್ರಲ್ಲ ಹೆಂಗಸರುಗಳು,
ಅವರು ವಿಚಿತ್ರವಾಗಿ ಆಡ್ತಾ ಇದ್ರು. ನೀನು ತ್ರಿಶೂಲ್ ಜೊತೆ ಆ ಹುಡುಗಿಗೆ ಮದುವೆ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೆ. ಅದಾದ್ಮೇಲೆ ರೀನಾ ಕಾಣಿಸ್ತಾ ಇಲ್ಲ, ಜೊತೆಗೆ ರೀನಾ ಬಾಯ್ ಫ್ರೆಂಡು ಕಾಣೆಯಾಗಿದ್ದಾನೆ. ಅಷ್ಟೇ ಅಲ್ಲ, ಯಜಮಾನ್ರ ಜೊತೆ ಇರಲ್ಲ ಅವ್ರ ಫ್ರೆಂಡ್ಸು, ಅವರೆಲ್ಲರೂ ಸತ್ತೋಗಿದ್ದಾರೆ. ತ್ರಿಶೂಲ್ ಕಾಣಿಸ್ತಾ ಇಲ್ಲ. ಆಮೇಲೆ ಶಿವಾನಿಗೂ ಅಭಯ್ಗೂ ಸಂಬಂಧ ಕಟ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾರೆ ಮನೇಲಿ. ಇದೆಲ್ಲ ನಿಂದೆ ಷಡ್ಯಂತರ ಅನ್ನಿಸ್ತಾ ಇದೆ. ಸತ್ಯ ಹೇಳು, ಯಾರು ನೀನು? ಏನ್ ನಂದೀಶ, ಗದರೋ ಧ್ವನಿನಲ್ಲೇ ಮಾತಾಡ್ತಾ ಇದೀಯಾ? ಗದರ್ಸಕ್ ಮಾತ್ರ ಅಲ್ಲ, ಕೊಲೆ ಮಾಡೋಕ್ಕೂ ಬರುತ್ತೆ. ಚಾಕು ತಗೊಂಡು ಚುಚ್ಚುವಷ್ಟು ಟೈಮ್ ಇಲ್ಲ ನಂದೀಶ. ಟ್ರಿಗರ್ ಒತ್ತಿದ್ರೆ 2 ಸೆಕೆಂಡ್ನಲ್ಲಿ ನಿನ್ನ ತಲೆ ಚಿತ್ರ ಆಗುತ್ತೆ.